ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ 10ಕ್ಕೂ ಹೆಚ್ಚು ಸೆಕ್ಷನ್ ಅಡಿ ಕೇಸ್ ಹಾಕಿದ್ದಾರೆ. ಹಾಗಿದ್ರೆ ಯಾವ ಸೆಕ್ಷನ್ ನಲ್ಲಿ ಎಷ್ಟು ಪ್ರಮಾಣದ ಶಿಕ್ಷೆಯಾಗಬಹುದು? ಈಗೇನು ಹೊಸ ಸೆಕ್ಷನ್ಗಳನ್ನು ಕೂಡ ಸೇರ್ಪಡೆ ಮಾಡಿದ್ದಾರೆ. ಹೆಚ್ಚುವರಿಯಾಗಿ 10 ಸೆಕ್ಷನ್ಗಳು ಕೂಡ ಸೇರಿಸಲಾಗಿದೆ. ಮೊದಲಿಗೆ 302 ಕೊಲೆ ಹಾಗೂ 201 ಸಾಕ್ಷ್ಯನಾಶದ ಅಡಿಯಲ್ಲಿ ಪ್ರಕರಣ ಇತ್ತು. ಈಗ 10ಕ್ಕೂ ಹೆಚ್ಚುವರಿ ಸೆಕ್ಷನ್ಗಳನ್ನು ಹಾಕಿರೋದ್ರಿಂದಾಗಿ ಕುಣಿಕೆ ಬಿಗಿಯಾಗ್ತಾ ಇದೆ. ಹಾಗಿದ್ರೆ ಯಾವ ಸೆಕ್ಷನ್ ನಲ್ಲಿ ಎಷ್ಟು ಪ್ರಮಾಣದ ಶಿಕ್ಷೆ, ಆ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಹಾಕಿರುವಂತಹ ಸೆಕ್ಷನ್ಗಳ ಪ್ರಕಾರ ಶಿಕ್ಷೆಯ ಪ್ರಮಾಣ ಹೇಗಿರುತ್ತೆ? ಹಾಗಿದ್ರೆ ಏನ್ ಹೇಳುತ್ತೆ ಈ ಸೆಕ್ಷನ್ಗಳು ಅಂತ ನೋಡ್ತಾ ಹೋದ್ರೆ 302 ವ್ಯಕ್ತಿಯ ಹತ್ಯೆ ಅಂದ್ರೆ ಜೀವಾವಧಿ ಶಿಕ್ಷೆ, 364 ವ್ಯಕ್ತಿಯ ಅಪಹರಣ, ಇದಕ್ಕೂ ಜೀವಾವಧಿ ಶಿಕ್ಷೆ ಇದೆ. 201 ಸಾಕ್ಷಿ ನಾಶ, ಜೀವಾವಧಿ ಶಿಕ್ಷೆ ಇದೆ. 384 ಸುಲಿಗೆ 3 ವರ್ಷ ಜೈಲು ಶಿಕ್ಷೆ. 120B ಒಳಸಂಚು 2 ವರ್ಷ ಮೇಲ್ಪಟ್ಟು ಅಥವಾ ಜೀವಾವಧಿ ಶಿಕ್ಷೆವರೆಗೂ ಕೂಡ ಕೊಡಬಹುದು. ಇನ್ನು ಸೆಕ್ಷನ್ 355 ಹಾಕಲಾಗಿದೆ, ಒತ್ತಡ ಹೇರಿ ಹತ್ಯೆ, ಇದರಲ್ಲಿ 2 ವರ್ಷ ಜೈಲು ಶಿಕ್ಷೆ ಆಗಬಹುದು. 147ನೇ ಸೆಕ್ಷನ್ ಪ್ರಕಾರ ಗಲಭೆಯ ಪ್ರಕರಣ, ಹಾಗಾಗಿ 2 ವರ್ಷ ಆಗ್ಬೋದು. 143 ಕಾನೂನು ಬಾಹಿರ ಸಭೆ 6 ತಿಂಗಳ ಜೈಲು ಶಿಕ್ಷೆ. 148 ಮಾರಕ ಆಯುಧಗಳ ಬಳಕೆ 3 ವರ್ಷ ಶಿಕ್ಷೆ. 149 ಗುಂಪು ಸೇರಿ ಹಲ್ಲೆ 2 ವರ್ಷ ಶಿಕ್ಷೆ. ಅಂದ್ರೆ 6 ತಿಂಗಳಿಂದ ಹಿಡಿದು ಜೀವಾವಧಿ ಶಿಕ್ಷೆವರೆಗೂ ಕೂಡ ಕೊಡಬಹುದಾದಂತಹ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈಗಾಗಲೇ 10ಕ್ಕೂ ಹೆಚ್ಚುವರಿ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಮತ್ತಷ್ಟು ಕುಣಿಕೆ ಬಿಗಿಯಾಗ್ತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಗೆ. ಸದ್ಯಕ್ಕೆ ಹಾಕಿರುವಂತಹ ಸೆಕ್ಷನ್ಗಳನ್ನೇ ನಾವು ಗಮನಿಸ್ತಾ ಹೋದ್ರೆ 6 ತಿಂಗಳ ಜೈಲು ಶಿಕ್ಷೆಯಿಂದ ಹಿಡಿದು ಜೀವಾವಧಿವರೆಗೂ ಕೂಡ ಶಿಕ್ಷೆಯನ್ನು ಕೊಡಬಹುದು ಅನ್ನೋದು. ಎಷ್ಟು ಕುಣಿಕೆ ಬಿಗಿಯಾಗ್ತಾ ಇದೆ, ಈ ಸೆಕ್ಷನ್ಗಳು ಯಾವ ರೀತಿ ಬಲ ತುಂಬ್ತಾ ಇದೆ ಈ ಒಂದು ಕೇಸ್ನಲ್ಲಿ? ಪ್ರತಿಮಾ, ಅಂದರೆ ಮೊದಲಿಗೆ ಒಂದು ಏನು ರೇಣುಕಾಸ್ವಾಮಿ ಒಂದು ಬಾಡಿ ಸಿಗುತ್ತೆ. ಈ ವೇಳೆ ಒಂದು FIR ಅನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ರು. ಅದರಲ್ಲಿ 302 ಮತ್ತು 201 ಅಂದರೆ 302 ಹತ್ಯೆ ಮತ್ತು 201 ಸಾಕ್ಷ್ಯ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಒಂದು ಸೆಕ್ಷನ್ಗಳು ಆ್ಯಡ್ ಆಗಿದ್ವು. ಆದರೂ ಕೂಡ ಅದು ಆ್ಯಡ್ ಆದ್ಮೇಲೂ ಕೂಡ ಏನು ಆರೋಪಿಗಳನ್ನು ವಿಚಾರಣೆಯನ್ನು ಮಾಡಿದ್ರು, ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇದೀಗ 8 ಸೆಕ್ಷನ್ಗಳನ್ನು ಆ್ಯಡ್ ಮಾಡಿರುವಂಥದ್ದು. ಒಟ್ಟು 10 ಸೆಕ್ಷನ್ಗಳು ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಇದೀಗ ಸೇರಿಸಿರುವಂಥದ್ದು. ಹೀಗಾಗಿ ಈ ಒಂದು ಎಲ್ಲ ಸೆಕ್ಷನ್ಗಳು ಕೂಡ 6 ತಿಂಗಳ ಶಿಕ್ಷೆಯಿಂದ ಹಿಡಿದು ಜೀವಾವಧಿ ಶಿಕ್ಷೆ ತನಕವೂ ಕೂಡ ಇದೆ. ಅದರಲ್ಲಿ ಪ್ರಮುಖವಾಗಿ 302 ಅಂದರೆ ವ್ಯಕ್ತಿಯನ್ನು ಹತ್ಯೆ ಮಾಡೋಂಥ ಸಂದರ್ಭದಲ್ಲಿ ಜೀವಾವಧಿ ಶಿಕ್ಷೆಯನ್ನು ಕೊಡುವಂತಹ ಒಂದು ಚಾನ್ಸಸ್ ಇದೆ. ಯಾವ ಕಾರಣಕ್ಕೆ, ಯಾವ ರೀತಿ, ಏನು ಅನ್ನೋದ್ರ ಮೇಲೆ ಆ ಒಂದು ಶಿಕ್ಷೆ ಪ್ರಮಾಣ ಪ್ರಕಟವಾಗುವಂಥದ್ದು. ಅದಲ್ದಿರ 364 ಅಂದರೆ ವ್ಯಕ್ತಿ ಅಪಹರಣ ಪ್ರಕರಣಕ್ಕೂ ಕೂಡ ಜೀವಾವಧಿ ಶಿಕ್ಷೆ ಆಗುತ್ತೆ. 201 ಸಾಕ್ಷ್ಯನಾಶ, ಇದಕ್ಕೂ ಕೂಡ ಜೀವಾವಧಿ ಆಗುವಂಥ ಚಾನ್ಸಸ್ ಇರುವಂಥದ್ದು. 120B ಒಳಸಂಚು 2 ವರ್ಷ ಶಿಕ್ಷೆ ಆಗ್ಬೋದು ಅಥವಾ ಜೀವಾವಧಿ ಶಿಕ್ಷೆನೂ ಕೂಡ ಆಗ್ಬೋದು. ಈ ರೀತಿ ಎಲ್ಲ 355 ಒತ್ತಡ ಹೇರಿ ಒಬ್ಬರನ್ನ ಹತ್ಯೆ ಮಾಡುವಂಥ ಪ್ರಕರಣಕ್ಕೆ 2 ವರ್ಷ ಜೈಲು ಶಿಕ್ಷೆ. 384 ಸುಲಿಗೆ 3 ವರ್ಷ ಜೈಲು ಶಿಕ್ಷೆ. ಹೀಗೆ ಸಾಕಷ್ಟು ಆ ಸೆಕ್ಷನ್ಗಳಲ್ಲಿ ಎಲ್ಲ ಸೆಕ್ಷನ್ಗಳಲ್ಲೂ ಕೂಡ 6 ತಿಂಗಳಿಂದ ಶಿಕ್ಷೆಯಿಂದ ಹಿಡಿದು ಜೀವಾವಧಿ ಶಿಕ್ಷೆ ಆಗುವಂತಹ ಒಂದು ಚಾನ್ಸಸ್ ಇದೆ. ಅದರ ಪ್ರಕರಣದ ಗಂಭೀರತೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಒಂದು ಶಿಕ್ಷೆ ಪ್ರಮಾಣವನ್ನು ಆನಂತರ ಕೋರ್ಟು ಏನು ಪ್ರಕಟ ಮಾಡುತ್ತೆ. ಮೊದಲಿಗೆ ವಿಚಾರಣೆ ಆಗುತ್ತೆ. ವಿಚಾರಣೆ ಆದ ನಂತರ ಪೊಲೀಸರು ಕೂಡ 90 ದಿನದ ಒಳಗಡೆ ಒಂದು ಚಾರ್ಜ್ ಶೀಟ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಒಂದು ಚಾರ್ಜ್ ಶೀಟ್ನಲ್ಲಿ ಕೊಲೆಯನ್ನು ಯಾವ ರೀತಿ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಒಂದು ಕ್ರೂರತೆಯನ್ನು ತೋರಿಸಿದ್ದಾರೆ, ಏನು ಅನ್ನೋದನ್ನು ಇಂಚಿಂಚಾಗಿ ಒಂದು ನ್ಯಾಯಾಧೀಶರು ಗಮನಿಸ್ತಾರೆ. ಚಾರ್ಜ್ ಶೀಟ್ ಆದಮೇಲೆ ಟ್ರಯಲ್ ಆಗ್ತಾ ಇರುತ್ತೆ. ಇವ್ರ ಪರ ವಕೀಲರು ಕೂಡ ಹೋಗಬೇಕು ಮತ್ತು ಅಕ್ಯೂಸ್ಡ್ಗಳು ಕೂಡ ಬರ್ತಾ ಇರಬೇಕು, ವಿಚಾರಣೆಗೆ ಹಾಜರಾಗ್ತಾ ಇರಬೇಕು. ಹೀಗೆ ಯಾವ ರೀತಿ ಈ ಒಂದು ಕೊಲೆಯನ್ನು ಮಾಡಲಾಗಿದೆ, ಅದರ ಗಂಭೀರತೆ ಎಷ್ಟಿದೆ, ಯಾವ ರೀತಿ ಹಿಂಸೆಯನ್ನು ಕೊಡಲಾಗಿದೆ ಒಂದು ಮರ್ಡರನ್ನು ಮಾಡಿದ್ಮೇಲೆ ಅನ್ನೋದನ್ನು ಎಲ್ಲವನ್ನೂ ಕೂಡ ಏನು ಕೋರ್ಟ್ ಗಮನಿಸುತ್ತೆ. ಹೀಗಾಗಿ ಯಾವ ಶಿಕ್ಷೆ ನೀಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಆದರೆ
6 ತಿಂಗಳಿಂದ ಎಷ್ಟು ಸೆಕ್ಷನ್ಗಳು 10 ಸೆಕ್ಷನ್ಗಳೇನಿದೆ 6 ತಿಂಗಳಿಂದ ಹಿಡಿದು ಜೀವಾವಧಿ ಶಿಕ್ಷೆ ಕೊಡುವಂತಹ ಸೆಕ್ಷನ್ಗಳು ಸಹ ಇಲ್ಲಿರುವಂಥದ್ದು. ಹೀಗಾಗಿ 8 ಹೊಸ ಸೆಕ್ಷನ್ಗಳು ಡಿ ಗ್ಯಾಂಗ್ಗೆ ಮತ್ತಷ್ಟು ಒಂದು ಕಾನೂನಿನ ಕುಣಿಕೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇವತ್ತೇನು ಪ್ರಗತಿಯ ವರದಿ ತನಿಖೆಯ ಈವರೆಗಿನ ಪ್ರಗತಿ ಏನಾಗಿದೆ ಅದನ್ನು ವರದಿಯನ್ನು ಕೋರ್ಟ್ಗೆ ಮಧ್ಯಾಹ್ನ ಸಬ್ಮಿಟ್ ಮಾಡ್ತಾರೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಒಂದು ವೇಳೆ ವರ್ಡಿಕ್ಟ್ ಬಂದರೆ ಅಂದರೆ ಇವರ ಏನು ಕ್ರೈಮಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದ್ದೇ ಆದಲ್ಲಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಂದರೆ ಚಾರ್ಜ್ ಶೀಟ್ ಫೈಲ್ ಮಾಡಿ ಅದಾದ ನಂತರ ಟ್ರಯಲ್ ಆಗಿ ಒಂದು ದಿನ ಕೋರ್ಟ್ ಆದೇಶವನ್ನು ಕೊಡುತ್ತೆ. ಬಹುತೇಕ ಎಷ್ಟು ಕ್ರೂರತೆ ಇದೆ ಈ ಪ್ರಕರಣದನ್ನ ಅಂತ ಅರಿತು ಆ ನಂತರ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಆಗುತ್ತೆ. ಒಂದಂತೂ ಸತ್ಯ 6 ತಿಂಗಳಿಂದ ಹಿಡಿದು ಜೀವಾವಧಿ ಶಿಕ್ಷೆ ತನಕನೂ ಆಗುತ್ತೆ. ಏನಾಗುತ್ತೆ ಅನ್ನೋದನ್ನು ಆ ನಂತರ ಗೊತ್ತಾಗುತ್ತೆ. ಸದ್ಯಕ್ಕೆ ಇದೀಗ ಪ್ರಕರಣದ ತನಿಖೆಯ ವರದಿಯನ್ನು ಇವತ್ತು ಮಧ್ಯಾಹ್ನ ಸಬ್ಮಿಟ್ ಮಾಡ್ತಾರೆ. ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಆನಂತರ ಅವರು ಜೆಸಿಗೋ ಪಿಸಿಗೋ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗತ್ತೆ. ಪ್ರತಿಮಾ, ಚೇತನ್, ಆದರೆ ಹಾಕಿರುವ ಸೆಕ್ಷನ್ಗಳು ಬಹಳ ಗಂಭೀರವಾದದ್ದು. ಅಂದರೆ ಜೀವಾವಧಿ ಶಿಕ್ಷೆಯವರೆಗೆ ಕೊಡಬಹುದಾದಂತಹ ಸೆಕ್ಷನ್ಗಳೇ 4 ಕಂಡು ಬರ್ತಾ ಇದೆ. 302, 364, 201 ಜೊತೆಗೆ ನಾವು ನೋಡ್ತಾ ಹೋದರೆ 120B ಒಳಸಂಚು ಆರೋಪ ಏನಿದೆ ಇದರ ಸೆಕ್ಷನಲ್ಲಿ ಈ ಗಮನಿಸ್ತಾ ಹೋದರೆ ಕುಣಿಕೆ ಭಾರಿ ಬಲವಾಗಿದೆ, ಬಿಗಿಯಾಗ್ತಾ ಇದೆ. ಅಷ್ಟು ಸುಲಭ ಇಲ್ಲ ಈ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಹೊರ ಬರೋದು ಅಲ್ವಾ? ಹೌದು, ನಿಜಕ್ಕೂ ಕೂಡ ಪ್ರತಿಮೆ. ಯಾಕಂದರೆ ಈ ಸೆಕ್ಷನ್ಗಳಲ್ಲಿ 4ಕ್ಕೂ ಹೆಚ್ಚು ಸೆಕ್ಷನ್ಗಳಲ್ಲಿ ಜೀವಾವಧಿ ಶಿಕ್ಷೆ ತನಕವೂ ಕೂಡ ಕೊಡಬಹುದು. ಆ ಪ್ರಮಾಣದ ಶಿಕ್ಷೆ. ಕೊಲೆಗೆ ಕಾರಣ ಏನು, ಕೊಲೆಯ ಯಾವ ರೀತಿ ಕೊಲೆಯನ್ನು ಮಾಡಲಾಗಿದೆ, ಎಷ್ಟು ಕ್ರೂರತೆಯಿಂದ ಕೊಲೆ ಮಾಡಲಾಗಿದೆ, ಆ ಸತ್ತ ವ್ಯಕ್ತಿ ಯಾರು ಏನು ಇದನ್ನೆಲ್ಲವನ್ನು ಕೂಡ ಕೋರ್ಟ್ ನೋಡುತ್ತೆ. ಅಂದರೆ ಯಾವುದಾದ್ರೂ ಸೆಲೆಬ್ರಿಟಿಗಳನ್ನ ಅಥವಾ ಯಾವುದಾದ್ರೂ ಗಣ್ಯರನ್ನು, ರಾಜಕೀಯ ಗಣ್ಯರನ್ನು ಈ ರೀತಿ ಯಾವುದಾದ್ರೂ ಕೊಲೆ ಮಾಡಿದ್ರೆ ಏನು ಗಂಭೀರತೆ ಬೇರೆ ರೀತಿ ಇರುತ್ತೆ. ಈ ರೀತಿ ಒಂದೊಂದು ಕೊಲೆ ಪ್ರಕರಣಗಳಲ್ಲಿ ಒಂದೊಂದು ರೀತಿ ಇರುತ್ತೆ. ಮತ್ತು ಕೊಲೆಗೆ ಕಾರಣ ಏನು ಅನ್ನೋದನ್ನು ಕೂಡ ನೋಡಲಾಗುತ್ತೆ. ಕಾರಣ ಏನೇ ಇದ್ರೂ ಕೂಡ ಕೊಲೆಯನ್ನು ಯಾವ ರೀತಿ ಮಾಡಲಾಗುತ್ತೆ, ಉದ್ದೇಶಪೂರ್ವಕವಾಗ ಮತ್ತು ಒಳಸಂಚ, ಈ ಕಂಪ್ಲೀಟ್ ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯನ್ನು ತೀವ್ರ ಚಿತ್ರಹಿಂಸೆಯನ್ನು ಕೊಟ್ಟು ಕರೆಂಟ್ ಶಾಕ್ ಕೊಟ್ಟು ಹೀನವಾಗಿ ಹತ್ಯೆಯನ್ನು ಮಾಡಿರೋದು ಪೊಲೀಸರ ಇನ್ವೆಸ್ಟಿಗೇಷನ್ ವೇಳೆ ಸಾಕ್ಷಿಗಳ ಸಮೇತ ಇದೀಗ ಗೊತ್ತಾಗ್ತಿರುವಂಥದ್ದು. ನಂತರ ದಿನಗಳಲ್ಲಿ ಚಾರ್ಜ್ ಶೀಟನ್ನು 90 ದಿನಗಳ ಒಳಗೆ ಪೊಲೀಸರು ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಏನು ಅನ್ನೋದು ಪ್ರಕರಣದ ಗಂಭೀರತೆ ಎಷ್ಟಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಆ ನಂತರ ಟ್ರಯಲ್ ಆಗಿ ಜೀವಾವಧಿ ಶಿಕ್ಷೆ ಕೊಡುತ್ತಾ ಕೋರ್ಟು ಅಥವಾ ಬೇರೆ ಏನಾದರೂ ಇಷ್ಟು ವರ್ಷ ಜೈಲು ಅಂತ ಏನಾದರೂ ಕೊಡುತ್ತಾ ಕೋರ್ಟು ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಸದ್ಯಕ್ಕೆ ಇವ್ರು ಹಾಕಿರುವಂತಹ ಸೆಕ್ಷನ್ಗಳೇನಿದೆ ಡಿ ಗ್ಯಾಂಗಿಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗುತ್ತೆ. ಅವರು ಅಷ್ಟು ಈಸಿಯಾಗಿ ಅಷ್ಟು ಸುಲಭವಾಗಿ ಇಡೀ ಗ್ಯಾಂಗ್ನ ಸದಸ್ಯರಂತೂ ಬರೋದಕ್ಕಂತೂ ಆಗಲ್ಲ. ಚಾರ್ಜ್ ಶೀಟ್ 90 ದಿನ ಆದಮೇಲೆ ಯಾವ ರೀತಿ ಚಾರ್ಜ್ ಶೀಟನ್ನು ಪೊಲೀಸರು ಫೈಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿರುವಂಥದ್ದು. ಪ್ರತಿಮಾ, ಚೇತನ್, ಆರಂಭದಲ್ಲೂ ಕೇಳಿ ಬರ್ತಾ ಇರುವಂತಹ ಮಾತೇನಂತಂದ್ರೆ ಹಲ್ಲೆ ಮಾಡಿದ್ದಾರೆ, ಆದರೆ ಹತ್ಯೆ ಮಾಡುವಂಥ ಉದ್ದೇಶ ಇರಲಿಲ್ಲ ಅಂತ. ಆದರೆ ಉದ್ದೇಶ ಏನಿದ್ರೂ ಕೂಡ ಬರ್ಬರತೆ ಬಹಳ ಗಂಭೀರವಾಗಿರುವಂತಹ ಹಿನ್ನೆಲೆಯಲ್ಲಿ ಕುಣಿಕೆ ಇಷ್ಟು ಬಿಗಿ ಆಗ್ತಾ ಇರೋದಾ? ಹೌದು, ಯಾಕಂದರೆ ಇಲ್ಲಿ ನಟ ದರ್ಶನ್ ವಿರುದ್ಧವೇ ಸಾಕಷ್ಟು ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಅಂದರೆ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಐ ವಿಟ್ನೆಸ್ ಇರ್ಬೋದು, ಅಲ್ಲಿಗೆ ದರ್ಶನ್ ಹೋಗಿದ್ದು, ದರ್ಶನ್ ಆತನ ಮೇಲೆ ಹಲ್ಲೆ ಮಾಡಿದ್ದು, ಹೊಡೆದಿದ್ದು, ಹೀಗೆ ಎಲ್ಲವೂ ಕೂಡ CCTVಯಲ್ಲಿ ರೆಕಾರ್ಡ್ ಆಗಿದೆ. ಅದಲ್ದಿರ ಹಿಂದಿ ಭಾಷೆ ಮಾತಾಡುವಂತಹ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದ, ಆತನ 164 ಸ್ಟೇಟ್ಮೆಂಟ್ ಕೂಡ ಆಗಿದೆ. ಡೈರೆಕ್ಟು ಜಡ್ಜ್ ಎದುರು ಕರ್ಕೊಂಡೋಗಿ ಆತನನ್ನು ಸ್ಟೇಟ್ಮೆಂಟನ್ನು ಪೊಲೀಸರು ಕೊಡಿಸಿರುವಂಥದ್ದು. ಹೀಗಾಗಿ 164 ಸ್ಟೇಟ್ಮೆಂಟ್ ಏನಿದೆ ಅದು ಎಲ್ಲೋ ಒಂದು ಕಡೆ ಈ ಆರೋಪಿಗಳಿಗೆ ಮುಳುವಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇದೀಗ ಬೇರೆ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ಮಾಡಿರ್ತಾರೆ. ವಿಚಾರಣೆ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ ಅದೆಲ್ಲವನ್ನು ಕೂಡ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿ ಫೈಲ್ ಅಂತ ಕೋರ್ಟ್ ಕೊಡ್ತಾರೆ. ದಿನ ಕೋರ್ಟಲ್ಲಿ ಟ್ರಯಲ್ ನಡಿಬೇಕಂದ್ರೆ ಈ ವ್ಯಕ್ತಿಗಳು ಬಂದು ಉಲ್ಟಾ ಹೊಡೆಯುವಂಥ ಚಾನ್ಸಸ್ ಇದೆ. ಅಂದರೆ ಪೊಲೀಸರು ನಮ್ಗೆ ಬೆದರಿಸಿದ್ರು, ಹೀಗಾಗಿ ನಾವು ಈ ರೀತಿ ಹೇಳಿಕೆಯನ್ನು ಕೊಟ್ವಿ ಅಂತ ಹೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಈ ಪ್ರಕರಣದಲ್ಲಿ 4 ಜನರನ್ನ 164 ಸ್ಟೇಟ್ಮೆಂಟ್ ಮಾಡಿಸಿರೋದು ಅಂತಂದ್ರೆ ಡೈರೆಕ್ಟ್ ನ್ಯಾಯಾಧೀಶರ ಮುಂದೆನೇ ಹೇಳಿಕೆಗಳನ್ನ ದಾಖಲು ಮಾಡಿದಾಗ ಅದು ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ಲಿ ಆಗುತ್ತೆ. ಮತ್ತೆ ಅದರ ಏನು ನ್ಯಾಯಾಧೀಶರ ಎದುರೇ ಹೇಳಿಕೆಯನ್ನು ಕೊಟ್ಟಾಗ ಅವರು ಉಲ್ಟಾ ಹೊಡೆಯೋದಕ್ಕಾಗಲ್ಲ. ಹೀಗಾಗಿ ಈ ಪ್ರಕರಣದ ಗಂಭೀರತೆ ಬಹಳ ಇದೆ. ಅಷ್ಟು ಸುಲಭವಾಗಿ ಈ ಗ್ಯಾಂಗ್ ಅಂತೂ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕಂತೂ ಆಗಲ್ಲ. ಮತ್ತೆ ದರ್ಶನ್ ವಿರುದ್ಧದ ಸಾಕ್ಷ್ಯಗಳು ಕೂಡ ಪ್ರಬಲವಾದಂತಹ ಸಾಕ್ಷ್ಯಗಳಿದೆ. ಹೀಗಾಗಿ ಇದು ಕಾನೂನಿನ ಕುಣಿಕೆಯಿಂದ ದರ್ಶನ್ ಬಚಾವಾಗೋದಂತೂ ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಚೇತನ್ ತಮ್ಮ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.